ಸಂಕ್ರಾಂತಿ ಹಬ್ಬಕ್ಕೆ ಊರಿಗೆ ಒನ್ ಡೇ ರಜೆ ತಗೊಂಡು ಹೋಗಿದ್ ನಾವು ಮೊಲ ಸಿಕ್ಕಿಲ್ಲ ಅಂತ ಇನ್ನೊಂದಿನ ರಜೆ ತಗೊಂಡು ಹಬ್ಬ ಮಾಡೋ ತರ ಆಯ್ತು. ಇದು ಆಕ್ಚುಲಿ ಚೆನ್ನಾಗಿರೋದು. ಮನೆ ಹತ್ರ ಇರೋದಕ್ಕೆ ಬೋರ್ ಆಗುತ್ತೆ ಅಂತ ನಾವು ತೋಟಕ್ಕೆ ಹೋಗೋಣ ಅಂತ ಡಿಸೈಡ್ ಆದ್ವಿ. ತೋಟಕ್ಕೆ ಹೋಗೋ ದಾರಿಲಿ ನಮ್ ಕಾಣಿಸಿದ ದೂರದಿಂದ ನರಿ ಮರಿ ಅನ್ಕೊಂಡ್ವಿ. ಆದ್ರೆ ಹತ್ರ ಹೋದ್ಮೇಲೆ ಗೊತ್ತಾಯ್ತು ಅದು ನಾಯಿ ಮರಿ ಅಂತ. ತೋಟದಲ್ಲಿ ಫಸ್ಟ್ ನಾವ್ ಮಾಡಿದ ಕೆಲ್ಸನೇ ಹಣ್ಣಿಗೆ ಕಲ್ಲೊಡಿಯೋದಕ್ಕೆ. ನಮ್ಮಣ್ಣಂಗೆ ಬೆಲ್ತೆ ಮರಕ್ಕೆ ಕಲ್ಲೊಡಿಯೋ ಅಂತ ಅಂದ್ರೆ ಪಕ್ಕದಲ್ಲಿರೋ ತೆಂಗಿ ಮರಕ್ಕೆ ಕಲ್ಲೊಡಿಯೋದ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದೀನಿ? ಆಮೇಲೆ ನಾವು ಉಡ್ಕೊಂಡು ಹೋಗಿದ್ದೆ ಬಾರೆ ಹಣ್ಣು ತಿನ್ನೋದಕ್ಕೆ. ಅವಾಗ ನಮ್ಮಣ್ಣ ಹಿಂಗ್ ಹೇಳ್ದ, ತೆಂಗಿನ ತೋಟಕ್ಕೆ ಬಂದ್ ನಾವು ಎಳ್ನೀರ್ ಕುಡಿದೇ ಹೋಗೋದಕ್ಕಾಗತ್ತಾ? ಹೂ ಸ್ಟಾಪ್ಡ್ ಯು? ಸೊ ಎಲ್ರು ಎಳ್ನೀರ್ ಕುಡ್ದು ಮನೆಗ್ ಬಂದ್ವಿ ಅಷ್ಟೇ. ಸಂಜೆ ಆಗೋಷ್ಟರಲ್ಲಿ ಮೊಲ ಸಿಕ್ತು ಅಂತ ವಿಷಯ ಗೊತ್ತಾಯ್ತು. ಕಂಗ್ರಾಚುಲೇಷನ್ ಬ್ರದರ್. ಹಿಡ್ಕೊಂಡ್ ಬಂದಿದ್ ಮೊಲಕ್ಕೆ ಸಂಜೆ ಊರಿನ ದ್ವಾರ ಬಾಗ್ಲಲ್ಲಿ ವಿಶೇಷ ಪೂಜೆ ಮಾಡಿ ಅದನ್ನ ಮತ್ತೆ ಕಾಡಿಗೆ ಬಿಟ್ರೆ ಅದರಿಂದ ಊರಿಗೆ ಒಳ್ಳೇದಾಗುತ್ತೆ ಅಂತ ನಂಬಿಕೆ. ಇದೆಲ್ಲ ಆದ್ಮೇಲೆ ನಮ್ಮೂರ್ ದೇವ್ರಿಗೆ ನಡೆಯೋ ಪಲ್ಲಕ್ಕಿ ಉತ್ಸವ ನೋಡೋದಕ್ಕೆ 2 ಕಣ್ಣು ಕೂಡ ಸಾಲದು. ಇದಿಷ್ಟೇ ಆಗಿತ್ತು ನಮ್ಮೂರ ಸಂಕ್ರಾಂತಿ ಹಬ್ಬ. ನಿಮ್ಗೇನಾದ್ರೂ ಹಬ್ಬ ಸೆಲೆಬ್ರೇಷನ್ ಹೇಗಾಯ್ತು ಅಂತ ತಿಳ್ಕೊಳ್ಳೋ ಆಸೆ ಇತ್ತು ಅಂದ್ರೆ ನಾನು ಯೂಟ್ಯೂಬ್ ಚಾನಲ್ ಅಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನೋಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬಾಯ್.